ಎಷ್ಟೋ ಸಲ ಕುಟುಂಬ, ಸ್ನೇಹಿತರು, ವೃತ್ತಿ ಜೀವನದ ನಡುವೆ ನಮ್ಮ ಬಗ್ಗೆ ಕಾಳಜಿ ವಹಿಸೋದನ್ನು ಮರೆತೇ ಬಿಡ್ತೀವಿ. ಸೆಲ್ಫ್ ಕೇರ್ ಅನ್ನೋದು ಸ್ವಾರ್ಥ ಅಲ್ಲ ಎಂಬುದನ್ನು ಅರಿತುಕೊಳ್ಳದೆ ಸದಾ ಬೇರೆಯವರ ಕ್ಷಮದಲ್ಲೇ ಕಾಲ ಕಳೆದು ಬಿಡ್ತೇವೆ. ನಾವೀಗ ವರ್ಷದ ಕೊನೆಯ ದಿನದಲ್ಲಿದ್ದೇವೆ. 2024ರಿಂದ ಆಗುವಂತಹ ನಿಮ್ಮ ಬಗ್ಗೆಯೂ ಸ್ವಲ್ಪ ಯೋಚಿಸಿ. ಆ ನಿಟ್ಟಿನಲ್ಲಿ ನಿಮ್ಮ ವೈಯಕ್ತಿಕ ಏಳಿಗೆಗೆ ಸಹಕಾರಿಯಾಗುವ ಒಂದಿಷ್ಟು ಗುರಿಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ನ್ಯೂ ಇಯರ್ ನ್ಯೂ ರೆಸಲ್ಯೂಷನ್ಗೆ ಬೆಸ್ಟ್ ಟಿಪ್ಸ್. ನಿಮ್ಮ ವೈಯಕ್ತಿಕ ಏಳಿಗೆಗೆ ಸಹಕಾರಿಯಾಗಬಲ್ಲ ಗುರಿಗಳಿವು. ಪ್ರತಿಯೊಬ್ಬರೂ ಕೂಡ ಹೊಸ ವರ್ಷಕ್ಕೆ ಹಲವಾರು ಹೊಸ ಗುರಿಗಳನ್ನ ಹೊಂದಿರ್ತಾರೆ. ಅವುಗಳಲ್ಲಿ ತೂಕವನ್ನ ಕಳೆದುಕೊಳ್ಳೋದು, ಸಾಮಾಜಿಕ ಮಾಧ್ಯಮವನ್ನ ತ್ಯಜಿಸೋದು ಅಥವಾ ಕಡಿಮೆ ಬಳಸೋದು, ಮದ್ಯ ಸೇವನೆಯನ್ನ ತ್ಯಜಿಸೋದು, ಇನ್ನೂ ಕೆಲವು ಗುರಿಗಳು ಕೇಳಲು ಕೂಡ ಖುಷಿ ನೀಡ್ತವೆ. ಆದ್ರೆ ಅವುಗಳನ್ನು ಸಾಧಿಸೋದು ಬಹಳ ಕಷ್ಟ. ಹಾಗಾಗಿ ಹೆಚ್ಚಿನವರು ಇವುಗಳನ್ನ ಅರ್ಧದಲ್ಲೇ ಕೈ ಬಿಟ್ಬಿಡ್ತಾರೆ. ಹೊಸ ವರ್ಷದ ನಿರ್ಣಯವು ಸಾಮಾನ್ಯವಾಗಿ ಉತ್ತಮ ಅಭ್ಯಾಸವನ್ನ ಆರಿಸಿಕೊಳ್ಳಲು ಅಥವಾ ಅನಪೇಕ್ಷಿತ ನಡವಳಿಕೆಯನ್ನ ಬದಲಾಯಿಸಲು, ಹಾಗೇನೆ ಮುಂಬರುವ ವರ್ಷದಲ್ಲಿ ಅದನ್ನು ಸಾಧಿಸಲು ಸಾಮಾನ್ಯವಾಗಿ ಅಳವಡಿಸಿಕೊಂಡಿರೋ ಸಂಪ್ರದಾಯ. ಇದು ಜೀವನದಲ್ಲಿ ಮತ್ತು ಚಟುವಟಿಕೆಯ ಕಡೆಗೆ ನಿಮ್ಮ ಗಮನವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಆದರೆ ಸುಧಾರಿತ ಯೋಜನೆಯೊಂದಿಗೆ ನಿಮಗೆ ಸ್ಪಷ್ಟತೆಯನ್ನು ಒದಗಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ನಿಮ್ಮ ಹೊಸ ವರ್ಷದ ನಿರ್ಣಯಗಳನ್ನ ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಸುತ್ತಲೂ ಇರಿಸಿಕೊಳ್ಳಿ. ನಿಮಗೆ ಸಹಾಯವಾಗಬಲ್ಲ ಕೆಲವೊಂದು ಹೊಸ ವರ್ಷದ ನಿರ್ಣಯಗಳನ್ನ ನೋಡೋಣ ಬನ್ನಿ. ನಿಮ್ಮ ಸಂಬಂಧದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧಗಳನ್ನು ಪೋಷಿಸಿ, ಹಾಗೇನೆ ಆದ್ಯತೆ ನೀಡಿ. ಅದು ನಿಮ್ಮ ಕುಟುಂಬ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೇ ಆಗಿರಲಿ. ಸಮಯ ಮತ್ತು ಶ್ರಮವನ್ನ ಹೂಡಿಕೆ ಮಾಡಲು ಪ್ರಯತ್ನಿಸಿ. ಅವರೊಂದಿಗೆ ಅರ್ಥಪೂರ್ಣ ಸಂಪರ್ಕವನ್ನ ಬೆಳೆಸಿಕೊಳ್ಳಿ. ಅದು ನಿಮ್ಮ ಬಂಧಗಳನ್ನ ಬಲಪಡಿಸುತ್ತೆ. ನಿಮ್ಮ ಭಾವನಾತ್ಮಕ ಅಸ್ತಿತ್ವಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡುತ್ತೆ. ಹೊಸ ಅನುಭವಗಳನ್ನ ಪ್ರಯತ್ನಿಸಿ. ಹೊಸ ವಿಷಯಗಳನ್ನು ಅನ್ವೇಷಿಸಲು, ಹೊಸ ವಿಷಯಗಳನ್ನ ಪ್ರಯತ್ನಿಸಲು, ಜೀವನಕ್ಕೆ ಸಮೃದ್ಧವಾದ ಅನುಭವ ಮತ್ತು ಆಯಾಮವನ್ನ ಸೇರಿಸೋ ಹೊಸ ಅನುಭವಗಳನ್ನ ಹೊಂದಲು ಯಾವಾಗಲೂ ಅನ್ವೇಷಣೆಯನ್ನ ಆರಿಸಿಕೊಳ್ಬೇಕು. ಒಬ್ಬರು ತಮ್ಮ ಕಂಫರ್ಟ್ ಝೋನ್ ಅನ್ನ ಮೀರಿ ಹೆಜ್ಜೆ ಹಾಕಲು ಪ್ರಯತ್ನಿಸಬೇಕು. ಸ್ವಯಂ ಶೋಧನೆ, ಸ್ವಯಂ ಬೆಳವಣಿಗೆಗೆ ಸಂಬಂಧಿಸಿದಂತೆ ವಿಷಯಗಳನ್ನ ತೊಡಗಿಸಿಕೊಳ್ಳಿ. ವಿವಿಧ ಸಂಸ್ಕೃತಿಗಳಲ್ಲಿ ತೊಡಗಿಸಿಕೊಳ್ಳಿ. ಹಾಗೇನೆ ಅದರ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ಳಿ. ಪರಿಶೋಧನೆಯ ಕ್ರಿಯೆಯು ಒಬ್ಬರ ಆತ್ಮವಿಶ್ವಾಸದ ಮಟ್ಟವನ್ನ ಹೆಚ್ಚಿಸುತ್ತೆ ಮತ್ತು ಸೃಜನಶೀಲತೆಯನ್ನ ಪ್ರಚೋದಿಸುತ್ತೆ. ಪರಿಸರ ಸುಸ್ಥಿರತೆಯು ಒಂದು ನಿರ್ಣಯವಾಗಿದೆ. ಇದು ಸಣ್ಣ ಪ್ರಯತ್ನಗಳ ಮೂಲಕ ದೈನಂದಿನ ಗಮನವನ್ನ ಬಯಸುತ್ತೆ. ನಾವು ಆಧುನಿಕ ಪ್ರಪಂಚದ ಮೂಲಕ ನ್ಯಾವಿಗೇಟ್ ಮಾಡುವಾಗ ನಾವು ಪರಿಸರ ಸ್ನೇಹಿ ಅಭ್ಯಾಸಗಳನ್ನ ಆರಿಸಿಕೊಳ್ಳಬಹುದು. ಹಾಗೇನೆ ಸುಸ್ಥಿರ ಜೀವನ ಶೈಲಿಯನ್ನು ಸಹ ಅಳವಡಿಸಿಕೊಳ್ಳಬಹುದು. ಶಕ್ತಿಯ ಸಂರಕ್ಷಣೆ, ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡೋ ಉಪಕ್ರಮಗಳನ್ನ ಬೆಂಬಲಿಸುವುದು ಮತ್ತು ತ್ಯಾಜ್ಯವನ್ನ ಕಡಿಮೆ ಮಾಡುವಂತಹ ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನ ಮಾಡಬೇಕು. ಇನ್ನು ಜೀವನದಲ್ಲಿ ಆರೋಗ್ಯವು ಯಾವಾಗಲೂ ನಿಮ್ಮ ಮೊದಲ ಆದ್ಯತೆಯಾಗಿರಬೇಕು. ಆದ್ದರಿಂದ ಮುಂದಿನ ವರ್ಷ ಸಮತೋಲಿತ ಮತ್ತು ಹೆಚ್ಚು ಸೂಕ್ತವಾದ ಜೀವನ ಶೈಲಿಯನ್ನ ಹೊಂದಲು ಪ್ರಯತ್ನಿಸಿ. ಶಕ್ತಿ ತರಬೇತಿ ಮತ್ತು ಕಾರ್ಡಿಯೋ ವ್ಯಾಯಾಮಗಳಂತಹ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಭಾವನಾತ್ಮಕ ಆರೋಗ್ಯ ಮತ್ತು ಸ್ಥಿತಿಗೆ ಸಮಾನ ಗಮನವನ್ನ ನೀಡಿ. ಪ್ರತಿದಿನ ನಿಮಗಾಗಿ ಅರ್ಧ ಗಂಟೆ ಮೀಸಲಿಡಿ. ಧ್ಯಾನ ಅಥವಾ ಯೋಗವನ್ನ ಅಭ್ಯಾಸ ಮಾಡಲು ಪ್ರಯತ್ನಿಸಿ. ಇದು ಮನಸ್ಸು, ದೇಹ, ಆತ್ಮಕ್ಕೆ ಅನನ್ಯ ಪ್ರಯೋಜನಗಳನ್ನ ನೀಡುತ್ತೆ. ಇದು ನಿಮ್ಮ ದೇಹದಲ್ಲಿ ಉಸಿರಾಟದ ನಿಯಂತ್ರಣ, ಸಾವಧಾನತೆ ಮತ್ತು ನಮ್ಯತೆಯನ್ನ ಸುಧಾರಿಸುತ್ತೆ. ಆರ್ಥಿಕ ಯೋಗಕ್ಷೇಮ. ಹಣಕಾಸಿನ ಸಬಲೀಕರಣವು ಸಮಯದೊಂದಿಗೆ ಸಂಭವಿಸುವ ಪರಿವರ್ತನೆಯ ಪ್ರಕ್ರಿಯೆಯಾಗಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಅದನ್ನು ಸಾಧಿಸಲು ಒಬ್ಬರು ಕಷ್ಟಪಟ್ಟು ಕೆಲಸ ಮಾಡಬೇಕು. ಹಾಗೇನೆ ಅವರ ಗುರಿಗಳ ಕಡೆಗೆ ಪ್ರಾಮಾಣಿಕತೆಯನ್ನ ಪ್ರಯತ್ನಿಸಬೇಕು. ಕಾರ್ಯತಂತ್ರದ ಆರ್ಥಿಕ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಆರ್ಥಿಕ ಸಾಕ್ಷರತೆಯನ್ನ ಬೆಳೆಸುವ ಮೂಲಕ ಉಳಿತಾಯ ಮತ್ತು ಖರ್ಚು ಮಾಡುವ ಅಭ್ಯಾಸಗಳ ಮೇಲೆ ಕೆಲವು ಸ್ಪಷ್ಟ ಗುರಿಗಳನ್ನ ಹೊಂದಿಸಿ. ನಿಮ್ಮ ಹಣವನ್ನ ಸರಿಯಾದ ಕಡೆಯಲ್ಲಿ ಹೂಡಿಕೆ ಮಾಡೋ ಪ್ರಕ್ರಿಯೆಯನ್ನ ಆರಿಸಿಕೊಳ್ಳಿ. ನಿಮಗೆ ನೀವೇ ಆದ್ಯತೆ ನೀಡಿ. ಸ್ವಯಂ ಆರೈಕೆಗೆ ಆದ್ಯತೆ ನೀಡಿ. ಹಾಗೇನೆ ಬೇಡಿಕೆಯ ಪ್ರಪಂಚದೊಂದಿಗೆ ಶಾಂತಿಯನ್ನ ಮಾಡಿಕೊಳ್ಳಿ. ಹೆಚ್ಚು ಉದ್ದೇಶಪೂರ್ವಕ ಮತ್ತು ಕಡಿಮೆ ಅಪಾಯಕಾರಿ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಅದು ಚಿಂತನಶೀಲ ಹಾಗೇನೆ ಧನಾತ್ಮಕ ಬದಲಾವಣೆಗಳನ್ನ ಅಥವಾ ನಮ್ಮ ಜೀವನದಲ್ಲಿ ಫಲಿತಾಂಶಗಳನ್ನ ತರುತ್ತೆ. ಒತ್ತಡ ಮತ್ತು ಆತಂಕವನ್ನ ನಿರ್ವಹಿಸಲು ಕಲಿಯಿರಿ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ವಿಶ್ರಾಂತಿ ಪಡೆಯುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.